ಎಲ್ಲರಿಗೂ ನಮಸ್ಕಾರಗಳು. ಶ್ರೀರಾಮನವಮಿ ದಿನ ಮನೆಯ ಅಲಂಕಾರ ಹೇಗಿರಬೇಕು ಅನ್ನೋದನ್ನು ನೋಡೋಣ. ಶ್ರೀರಾಮನ ಜನ್ಮದಿನವನ್ನು ಶ್ರೀರಾಮನವಮಿ ಎಂದು ಆಚರಿಸಲಾಗುತ್ತದೆ. ಈ ದಿನದಂದು ಶ್ರೀರಾಮನ ಅನುಗ್ರಹ ಪಡೆಯುವ ಸಲುವಾಗಿ ಭಕ್ತರು ಮನೆಗಳನ್ನು ವಿಶೇಷವಾಗಿ ಸಜ್ಜುಗೊಳಿಸುತ್ತಾರೆ. ಅದರಲ್ಲೂ ದೇವರ ಮನೆಗಳ ಅಲಂಕಾರಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ನೀಡುತ್ತಾರೆ. ರಾಮನವಮಿಯಂದು ಸರಳವಾಗಿ ಸುಂದರವಾಗಿ ಮನೆಯನ್ನು ಹೇಗೆ ಅಲಂಕರಿಸಬಹುದು ಎಂಬುದನ್ನು ನೋಡೋಣ. ಪಂಚಾಂಗದ ಪ್ರಕಾರ ಶ್ರೀರಾಮನು ಚೈತ್ರ ಮಾಸ ಶುಕ್ಲ ಪಕ್ಷದ 9ನೇ ದಿನದಂದು ಅಭಿಜಿತ್ ಮುಹೂರ್ತದಲ್ಲಿ ಜನಿಸಿದನು. ಮಹಾವಿಷ್ಣುವಿನ 7ನೇ ಅವತಾರವಾದ ಶ್ರೀರಾಮನು ಜನಿಸಿದ ಈ ದಿನವನ್ನು ದೇಶದಾದ್ಯಂತ ಸಡಗರ ಸಂಭ್ರಮದಿಂದ ಶ್ರೀರಾಮನವಮಿ ಎಂಬುದಾಗಿ ಆಚರಣೆ ಮಾಡುತ್ತಾರೆ. ರಾಮನವಮಿ ಚೈತ್ರ ಮಾಸದ 9ನೇ ದಿನ, ಅಂದರೆ ಹೊಸ ವರ್ಷದ ಮೊದಲ ಹಬ್ಬ. ಮನೆಯ ಮುಖ್ಯ ದ್ವಾರವನ್ನು ಮನಕ್ಕೊಪ್ಪುವ ಹೂವುಗಳಿಂದ ಹೂಮಾಲೆಗಳಿಂದ ಅಲಂಕರಿಸಿದರೆ ಹಬ್ಬ ಕಳೆ ಕಟ್ಟುತ್ತದೆ. ರಾಮನವಮಿ ಹಬ್ಬವಾದ ಕಾರಣ ರಾಮನಿಗೆ ಪ್ರಿಯವಾದ ಹಳದಿ ಇಲ್ಲವೇ ಕಿತ್ತಳೆ ಬಣ್ಣದ ಹೂವಿನ ತೋರಣವನ್ನು ಆಯ್ಕೆ ಮಾಡಿಕೊಳ್ಳಿರಿ. ಅದರಲ್ಲೂ ಹಳದಿ ಹಾಗೂ ಕಿತ್ತಳೆಯ ಚೆಂಡು ಹೂಗಳನ್ನು ಬಳಸಿಕೊಂಡು ನಿಮ್ಮ ಮನೆಯ ಪ್ರವೇಶ ದ್ವಾರವನ್ನು ಅಲಂಕರಿಸಿದರೆ ನೋಡುವ ಕಣ್ಣುಗಳಿಗೂ ಖುಷಿ ನೀಡುವುದರ ಜೊತೆಗೆ ಮನಸ್ಸಿಗೂ ಹಿತವೆನ್ನಿಸುತ್ತದೆ. ನಿಮ್ಮ ಮನೆಯ ಪ್ರವೇಶ ದ್ವಾರದಲ್ಲಿ ಅಥವಾ ನಿಮ್ಮ ಪೂಜಾ ಕೋಣೆಯಲ್ಲಿ ವರ್ಣರಂಜಿತ ರಂಗೋಲಿ ಪುಡಿಗಳು ಹಾಗೂ ಹೂಗಳನ್ನು ಬಳಸಿ ಮೋಡಿ ಮಾಡುವ ರಂಗೋಲಿ ವಿನ್ಯಾಸವನ್ನು ರಚಿಸಿರಿ. ಮಂಗಳಕರ ಸಂದರ್ಭಗಳಲ್ಲಿ ರಂಗೋಲಿ ಇದ್ದರೆ ಮನೆಯಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಧನಾತ್ಮಕ ವಾತಾವರಣ ಮನೆ ಮಾಡುತ್ತದೆ ಎಂಬುದು ನಂಬಿಕೆ. ಹಬ್ಬದ ವೇಳೆಯಲ್ಲಾದರೂ ಗೋಡೆಗಳಿಗೆ ಹೊಸ ಜೀವ ತುಂಬುವುದಕ್ಕಾಗಿ ನಿಮ್ಮ ಅಭಿರುಚಿಯ ಚಿತ್ತಾರಗಳನ್ನು ಹಾಕಿ ನೋಡಿ. ಅದರಲ್ಲೂ ನೀವೇ ಮನೆಯಲ್ಲೇ ತಯಾರಿಸಿದ ಕುಸುರಿಗಳನ್ನು ಚಿತ್ತಾರಗಳನ್ನು ಹಾಕಿದರಂತೂ ಆ ಖುಷಿ ದುಪ್ಪಟ್ಟಾಗುತ್ತದೆ. ಇದು ಸಾಧ್ಯವಲ್ಲವೆಂದರೆ ಆನ್ಲೈನ್ನಲ್ಲಿ ಗೋಡೆಯ ಅಂದವನ್ನು ಹೆಚ್ಚಿಸುವ ಅನೇಕ ಅಲಂಕಾರಿಕ ವಸ್ತುಗಳು ಲಭ್ಯವಿದ್ದು ಅವುಗಳನ್ನೊಮ್ಮೆ ಪ್ರಯತ್ನಿಸಿ ನೋಡಿರಿ. ರಾಮನವಮಿಯ ಸಂಭ್ರಮದಲ್ಲೂ ದೀಪಗಳಿಂದ ಅಲಂಕಾರಿಕ ಲೈಟ್ಗಳಿಂದ ನಿಮ್ಮ ಮನೆಯ ಪ್ರವೇಶ ದ್ವಾರಗಳು, ದೇವರ ಕೋಣೆ, ಮೆಟ್ಟಿಲುಗಳು, ಒಳಾಂಗಣಗಳು, ವಾಸದ ಕೋಣೆಗಳನ್ನು ಸೃಜನಾತ್ಮಕವಾಗಿ ವಿನ್ಯಾಸಗೊಳಿಸಿದ ದೀಪಗಳೊಂದಿಗೆ ಅಲಂಕರಿಸುವ ಮೂಲಕ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಿ. ಅವು ಮನಗಳನ್ನು ಬೆಳಗುತ್ತವೆ, ಅಂಧಕಾರವನ್ನು ದೂರ ಮಾಡುತ್ತವೆ ಮತ್ತು ಈ ರಾಮನವಮಿ ಅಲಂಕಾರವನ್ನು ಇನ್ನಷ್ಟು ವಿಶೇಷಗೊಳಿಸುತ್ತವೆ. ಮನೆಯಲ್ಲಿ ಅತ್ಯಂತ ಪವಿತ್ರವಾದ ಜಾಗವೆಂದರೆ ಅದು ದೇವರ ಮನೆ. ಈ ರಾಮನವಮಿ ಹಬ್ಬದಂದು ನಿಮ್ಮ ಮನೆಯ ದೇವರ ಕೋಣೆಯನ್ನು ಕಣ್ಮನ ಸೆಳೆಯುವಂತೆ ಮಾಡಿರಿ. ಅದಕ್ಕಾಗಿ ಹೂವುಗಳು, ದೀಪಗಳು ಮತ್ತು ಧೂಪ ದ್ರವ್ಯಗಳನ್ನು ಬಳಕೆ ಮಾಡಿರಿ. ಇದರಿಂದ ಮನೆಯ ತುಂಬ ಶಾಂತಿ ಮತ್ತು ಭಕ್ತಿಯ ವಾತಾವರಣ ಮನೆ ಮಾಡುತ್ತದೆ. ದೇವತೆಗಳಿಗೆ ಹಣ್ಣುಗಳು, ಸಿಹಿ ತಿನಿಸು ಮತ್ತು ನೈವೇದ್ಯವನ್ನು ಅರ್ಪಿಸಿರಿ. ಶ್ರೀರಾಮನ ಜನ್ಮದಿನವನ್ನು ಸಂತೋಷದಿಂದ ಆಚರಿಸಲು ದೇವರ ಕೋಣೆಯ ಒಳಗೆ ಅಥವಾ ನಿಮ್ಮ ಮನೆಯ ದೈವಿಕ ಜಾಗದಲ್ಲಿ ಎತ್ತರದ ವೇದಿಕೆಯನ್ನು ಸಿದ್ಧಪಡಿಸಿಕೊಳ್ಳಿರಿ. ಅದರ ಮೇಲೆ ವಿಗ್ರಹಗಳನ್ನು ಸ್ವಚ್ಛಗೊಳಿಸಿ ಪ್ರತಿಷ್ಠಾಪನೆ ಮಾಡಿ. ಹೊಸ ಬಟ್ಟೆಗಳು ಮತ್ತು ಹೂವುಗಳಿಂದ ವಿಗ್ರಹಗಳನ್ನು ಅಲಂಕರಿಸಿ. ದೇವರ ಮುಂದೆ ದೀಪಗಳನ್ನು ಬೆಳಗಿಸಿ. ದೇವರ ವಿಗ್ರಹಗಳ ಮುಂದೆ ಧೂಪ, ಅಗರಬತ್ತಿ ಇಲ್ಲವೇ ಅರೋಮಾಥೆರಪಿ ತೈಲಗಳನ್ನು ಬಳಸುವ ಮೂಲಕ ಮನಸ್ಸಿಗೆ ಹಿತಕರ ಭಾವನೆ ಮೂಡುತ್ತದೆ. ಅಲ್ಲದೆ ಬೆಳ್ಳಿ ಅಥವಾ ಹಿತ್ತಾಳೆಯ ಬಟ್ಟಲುಗಳಲ್ಲಿ ನೈವೇದ್ಯಕ್ಕಿರುವ ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಿರಿ. ರಾಮನವಮಿ ಹಬ್ಬಕ್ಕೆ ಸಾಂಪ್ರದಾಯಿಕವಾಗಿ ಹೂವಿನ ಅಲಂಕಾರಗಳನ್ನು ಮಾಡುವುದಷ್ಟೇ ಅಲ್ಲದೆ ಹೊಸ ಬಗೆಯ ಅಲಂಕಾರಗಳನ್ನು ಇಂದಿನ ಕಾಲಕ್ಕೆ ತಕ್ಕಂತೆ ಮಾಡಿಕೊಳ್ಳಬಹುದು. ಬಣ್ಣದ ಪರದೆಗಳು, ಟಸೆಲ್ ತಂತಿಗಳು ಹೀಗೆ ಅನೇಕ ರೀತಿಯ ಅಲಂಕಾರಿಕ ವಸ್ತುಗಳನ್ನು ಬಳಸುವ ಮೂಲಕ ಹೂಗಳಿಲ್ಲದಿದ್ದರೂ ನಿಮ್ಮ ಹಬ್ಬವನ್ನು ಆಚರಿಸಿಕೊಳ್ಳಬಹುದು. ಒಟ್ಟಿನಲ್ಲಿ ರಾಮನವಮಿಯ ಸಂಭ್ರಮ ಇನ್ನೂ ಹೆಚ್ಚಾಗಬೇಕೆಂದರೆ ಮನೆಯನ್ನು, ದೇವರ ಕೋಣೆಯನ್ನು ಹೀಗೆ ವಿಶೇಷವಾಗಿ ಅಲಂಕರಿಸಿ ನೋಡಿ. ಇದರಿಂದ ರಾಮನವಮಿ ಹಬ್ಬದ ಖುಷಿ ಮತ್ತಷ್ಟು ಹೆಚ್ಚುವುದರಲ್ಲಿ ಸಂದೇಹವಿಲ್ಲ.
ಎಲ್ಲರಿಗೂ ರಾಮನವಮಿಯ ಹಾರ್ದಿಕ ಶುಭಾಶಯಗಳು. ವಿಡಿಯೋ ನೋಡಿದ ತಕ್ಷಣ ಒಂದು ಲೈಕ್ ಕೊಡೋದ್ರ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಹೆಚ್ಚು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ. ಧನ್ಯವಾದಗಳು.